ಇಂಟರ್ನೆಟ್ ಕೇಬಲ್ಗಳಿಂದಾಗಿ ತಪ್ಪಿದ ಮುಂಬೈ ಮಾದರಿ ದುರಂತ, ರಸ್ತೆ ಕಡೆ ವಾಲಿದ ಬೃಹತ್ ಫ್ಲೆಕ್ಸ್. ಮುಂಬೈ ಹೋರ್ಡಿಂಗ್ ದುರಂತದ ರೀತಿಯ ದೊಡ್ಡ ದುರಂತವೊಂದು ಸ್ವಲ್ಪದರಲ್ಲೇ ತಪ್ಪಿ ಹೋಗಿದೆ. ಖಾಸಗಿ ಕಂಪನಿಗಳ ಇಂಟರ್ನೆಟ್ ಕೇಬಲ್ಗಳಿಂದಾಗಿ ರಸ್ತೆ ಮೇಲೆ ಬೀಳಬೇಕಾಗಿದ್ದ ಬೃಹತ್ ಫ್ಲೆಕ್ಸ್ ಅರ್ಧದಲ್ಲೇ ನಿಂತ ಘಟನೆ ಬಿಜೈನ ಬಟ್ಟಗುಡ್ಡೆಯಲ್ಲಿ ನಡೆದಿದೆ. ನಗರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗಾಳಿಗೆ ಬಿಜೈ ಬಟ್ಟಗುಡ್ಡೆಯ ಸಮೀಪ ರಸ್ತೆಯ ಬದಿಯಲ್ಲಿ ಅಳವಡಿಸಿರುವ ಬೃಹತ್ ಫ್ಲೆಕ್ಸ್ ಒಂದು ಮೆಸ್ಕಾಂನ ಹೈ ಟೆನ್ಷನ್ ವೈರ್ ಮೇಲೆ ಬಿದ್ದಿದೆ. ಈ ವೇಳೆ ಖಾಸಗಿ ಸಂಸ್ಥೆಗಳ ಇಂಟರ್ನೆಟ್ ಕೇಬಲ್ಗಳು ಇರೋದ್ರಿಂದ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಅತಿ ಹೆಚ್ಚು ವಾಹನಗಳು ಸಂಚರಿಸುವ ರಸ್ತೆ ಇದಾಗಿದ್ದು, ರಸ್ತೆ ಮೇಲೆ ಫ್ಲೆಕ್ಸ್ ಹೋರ್ಡಿಂಗ್ ಬಿದ್ದಿದ್ರೆ ದೊಡ್ಡ ಅನಾಹುತವಾಗುವ ಸಾಧ್ಯತೆ ಇತ್ತು ಎಂದು ಹೇಳಲಾಗಿದೆ. ಅಷ್ಟು ದೊಡ್ಡ ಜಾಹೀರಾತು ಫಲಕವನ್ನ ಹಾಕುವ ವೇಳೆ ಗಾಳಿ ಹೋಗಲು ದಾರಿ ಯಾವುದೇ ರಂಧ್ರವನ್ನ ಮಾಡಿಲ್ಲ. ಅಲ್ಲದೆ ಹಳೆಯ ಫ್ಲೆಕ್ಸ್ ಮೇಲೆಯೇ ಮತ್ತೊಂದು ಫ್ಲೆಕ್ಸ್ ಹಾಕಿದ್ದು ಈ ಜಾಹೀರಾತು ಫಲಕ ಬೀಳಲು ಕಾರಣ ಅಂತ ಹೇಳಲಾಗಿದೆ. ಮಂಗಳೂರಿನಲ್ಲಿ ಮಳೆಯ ಅಬ್ಬರಕ್ಕೆ ಅನಾಹುತಗಳು ನಡೆಯುತ್ತಿದ್ರೂ ಜಿಲ್ಲಾಡಳಿತ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ನಗರದಲ್ಲಿ ಎಡಬಿಡದೆ ಗಾಳಿ ಮಳೆ ಆಗ್ತಿದ್ದು ಅಪಾಯಕಾರಿ ರೀತಿಯಲ್ಲಿರುವ ಫ್ಲೆಕ್ಸ್ಗಳ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಘಟನೆ ನಡೆದ ಸ್ಥಳಕ್ಕೆ ಪೊಲೀಸ್ ಇಲಾಖೆ ಮೆಸ್ಕಾಂನವರು ಆಗಮಿಸಿದ್ದಾರೆ. ಸದ್ಯ ಫ್ಲೆಕ್ಸ್ ತೆರವು ಮಾಡುವ ಕಾರ್ಯಾಚರಣೆ ನಡೆಯುತ್ತಿದೆ. ಮುಂಬೈನಲ್ಲಿ ನಡೆದ ಹೋರ್ಡಿಂಗ್ಸ್ ಪ್ರಕರಣದ ಬಳಿಕವೂ ಪಾಲಿಕೆಯಾಗಲಿ ಜಿಲ್ಲಾಡಳಿತವಾಗಲಿ ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸವಾಗಿದೆ.